ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅದು ಮೆನಪಾಸ್ ಅಂತ ಹೇಳಿಬಿಟ್ಟು. ಪ್ರತಿಯೊಬ್ಬ ಮಹಿಳೆಯರಿಗೂ ಹೇಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಅದೇ ರೀತಿ ಪೀರಿಯಡ್ಸ್ ಸ್ಟಾಪ್ ಕೂಡ ಆಗುತ್ತೆ. ಇದಕ್ಕೆ ಮೆನಪಾಸ್ ಸ್ಟೇಜ್ ಅಂತ ಹೇಳಿ ಕರೀತಾರೆ. ಇದು ಒಂದು ನ್ಯಾಚುರಲ್ ಆದಂತಹ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಈ ಪೀರಿಯಡ್ಸ್ ಯಾವಾಗ ಸ್ಟಾಪ್ ಆಗುತ್ತಲ್ಲ ಮೆನಪಾಸ್ ಸ್ಟೇಜಲ್ಲಿ, ಸಾಕಷ್ಟು ದೈಹಿಕವಾಗಿ ಮತ್ತು ಮಾನಸಿಕವಾದಂತಹ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅದು ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಹಾಟ್ ಫ್ಲ್ಯಾಶಸ್ ಆಗಿರ್ಬೋದು, ಮತ್ತು ನೈಟ್ ಸ್ವೆಟ್ಸ್, ಈವನ್ ಇರೆಗ್ಯುಲರ್ ಪೀರಿಯಡ್ಸ್. ಸೊ ಈ ಎಲ್ಲ ಸಿಂಪ್ಟಮ್ಸ್ಗಳು ಏನಿದೆ ಅಲ್ಲ, ನಾವು ಈಸಿಯಾಗಿ ಯೋಗದ ಮುಖಾಂತರ ನಾವು ಮ್ಯಾನೇಜ್ ಮಾಡ್ಬೋದು, ಮತ್ತು ಡಯಟ್ ನಮ್ಮ ಆಹಾರದ ಮೂಲಕ ಮಾಡ್ಕೋಬೋದು. ಸೊ ಈ ಎಲ್ಲ ಸಿಂಪ್ಟಮ್ಸ್ಗಳು ಏನೇನು, ಇದರ ಒಂದು ಫೇಸಸ್ಗಳೇನು, ಮೆನಪಾಸ್ನ ಹಲವಾರು ಸ್ಟೇಜಸ್ಗಳಿದೆ, ಅದು ಯಾವ್ದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಯೋಗಾಸನಗಳು ಯಾವ್ಯಾವುದು ನಾವು ಮಾಡಿದರೆ ಈ ಎಲ್ಲ ಸಿಂಪ್ಟಮ್ಸ್ಗಳನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ. ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಮೆನಪಾಸಲ್ಲಿ 3 ಸ್ಟೇಜ್ಗಳಿರುತ್ತೆ. ಮೊದಲನೇ ಸ್ಟೇಜ್ ಬಂದುಬಿಟ್ಟು ಅದು ಪೆರಿ ಮೆನಪಾಸಲ್ ಸ್ಟೇಜ್, ಎರಡನೇ ಫೇಸ್ ಬಂದುಬಿಟ್ಟು ಅದು ಮೆನಪಾಸಲ್ ಫೇಸ್, ಮತ್ತು ಮೂರನೇ ಸ್ಟೇಜ್ ಬಂದುಬಿಟ್ಟು ಅದು ಪೋಸ್ಟ್ ಮೆನಪಾಸಲ್ ಸ್ಟೇಜ್ ಅಂತ ಹೇಳಿಬಿಟ್ಟು. ಮೊದಲನೆಯ ಸ್ಟೇಜಲ್ಲಿ ಅಂದರೆ ಪೆರಿ ಮೆನಪಾಸಲ್ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಅಂದರೆ, ಇದರ ಒಂದು ಏಜ್ ಏನಿದೆ ಅಲ್ಲ, ಸೊ ಮಹಿಳೆಯರಲ್ಲೇ ಏಜ್ ಏನಿದೆ ಅಲ್ಲ, ಇದು ಒಂದು ಆ್ಯಾವ್ರೇಜ್ ಡ್ಯೂರೇಷನ್ ಹೇಳ್ತೀನಿ. ಅಂದರೆ ಬಿಟ್ವೀನ್ 35 to 45 ಏಜ್ ಏನಿದೆ ಅಲ್ಲ, ಈ ಎಲ್ಲ ಸಿಂಪ್ಟಮ್ಸ್ಗಳು ನಾನೀಗ ಏನು ಹೇಳ್ತೀನಿ ಅದು ಕಾಣಿಸ್ಕೋಬೋದು. ಇದರ ಒಂದು ಡ್ಯೂರೇಷನ್ ಏನಿದೆ ಅಲ್ಲ, ಇದು ಅಪ್ರಾಕ್ಸಿಮೇಟ್ಲಿ 4 to 8 ಇಯರ್ಸ್ ಇರ್ಬೋದು ಪ್ರತಿಯೊಬ್ಬ ಮಹಿಳೆಯರಲ್ಲೂ. ಸೊ ಹಾಗಿದ್ರೆ ಈ ಒಂದು ಪೆರಿಮೆನಪಾಸಲ್ ಸ್ಟೇಜಲ್ಲಿ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ, ಸೊ ಮೊದಲನೇದಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ಬೋದು. ಸೊ ಪೀರಿಯಡ್ಸ್ ಏನಾಗುತ್ತಲ್ಲ, ಮಂತ್ಲಿ ಏನು ಪೀರಿಯಡ್ಸ್ ಆಗುತ್ತಲ್ಲ, ಅದರ 5 ದಿನ ಬದಲು ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಮತ್ತು ಪೀರಿಯಡ್ ಬ್ಲೀಡಿಂಗ್ ಏನಿದೆ ಅಲ್ಲ, ಅದು ಕಡಿಮೆ ಕಾಣಿಸ್ಕೋಬೋದು ಅಥವಾ ಜಾಸ್ತಿ ಕಾಣಿಸ್ಕೋಬೋದು. ಸೊ ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಮತ್ತು ಎರಡನೆಯ ಮುಖ್ಯವಾದಂತಹ ಒಂದು ಲಕ್ಷಣ ಬಂದುಬಿಟ್ಟು ಅದು ಮೂಡ್ ಸ್ವಿಂಗ್ಸ್ ಅಂತ ಹೇಳ್ಬೋದು. ಅಂದರೆ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಮತ್ತು ಸ್ಟ್ರೆಸ್ ಆಗಿರ್ಬೋದು, ಆ್ಯಂಗ್ಸೈಟಿ, ಡಿಪ್ರೆಷನ್, ಸೊ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೋಬೋದು. ಮತ್ತು ಮುಖ್ಯವಾಗಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಕೂಡ ಆಗ್ತಕ್ಕಂತಹ ಒಂದು ಚಾನ್ಸಸ್ ಇದೆ. ಏಕೆಂದರೆ ಇಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನಿದೆಯಲ್ಲ, ಇದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಈ ಒಂದು ಫ್ಲಕ್ಚುಯೇಷನ್ ಆದಾಗ ಏನಾಗುತ್ತೆ, ನಮ್ಮ ಒಂದು ಪ್ರೆಗ್ನೆನ್ಸಿ ರೇಟ್ ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲ ಲಕ್ಷಣಗಳೇನಿದೆಯಲ್ಲ, ಇದು ಪೆರಿಮೆನಪಾಸಲ್ ಸ್ಟೇಜ್. ಮತ್ತು ಮುಖ್ಯವಾದಂತಹ ಇನ್ನೊಂದು ಲಕ್ಷಣ ಅಂತ ಅಂದರೆ, ನಮ್ಮ ಒಂದು ಮಸಲ್ ಮಾಸ್ ಏನಿದೆಯಲ್ಲ, ನಮ್ಮ ಮಾಂಸಖಂಡದಲ್ಲಿ ಇರತಕ್ಕಂತಹ ಒಂದು ವಾಲ್ಯೂಮ್ ಏನಿದೆಯಲ್ಲ, ಅದು ಸ್ಟ್ರೆಂತ್ ಏನಿದೆಯಲ್ಲ, ಅದು ಕಡಿಮೆ ಆಗುತ್ತೆ. ಮತ್ತು ನಮ್ಮ ಜಾಯಿಂಟ್ ಏನಿದೆಯಲ್ಲ, ನಮ್ಮ ಜಾಯಿಂಟ್ಸ್, ನಮ್ಮ ದೇಹದಲ್ಲಿ ಇರತಕ್ಕಂತಹ ಒಂದು ಜಾಯಿಂಟ್ಸ್, ಅದು ಮಂಡಿ ಆಗಿರ್ಬೋದು ಅಥವಾ ಒಂದು ಭುಜದ ಏನಿದೆಯಲ್ಲ ಜಾಯಿಂಟ್ ಇರ್ಬೋದು. ಸೊ ಈ ಎಲ್ಲ ಜಾಯಿಂಟ್ಸ್ಗಳಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂತಹ ಒಂದು ಚಾನ್ಸಸ್ ಇರುತ್ತೆ. ಇದಕ್ಕೆ ಸಾರ್ಕೋಪೀನಿಯಾ ಅಂತ ಹೇಳಿ ಕರೀತಾರೆ. ಸೊ ಈ ಎಲ್ಲ ಕಂಡೀಷನ್ಸ್ ಏನಿದೆ ಅಲ್ಲ, ಇದು ಪೆರಿಮೆನಪಾಸಲ್ ಸ್ಟೇಜಲ್ಲಿ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೋಬೋದು. ನೆಕ್ಸ್ಟ್ ಸ್ಟೇಜ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಮೆನಪಾಸಲ್ ಸ್ಟೇಜ್ ಅಂತ ಹೇಳ್ಬಿಟ್ಟು. ಸೊ ಈ ಮೆನಪಾಸಲ್ ಸ್ಟೇಜಲ್ಲಿ ಏನಾಗುತ್ತೆ, ಸೊ ಈ ಮೆನಪಾಸ್ ಅಂತ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ, ಮುಟ್ಟು ಸ್ಟಾಪ್ ಆಗುತ್ತೆ. ಸೊ ನಾವು ಯಾವಾಗ ಮೆನಪಾಸಲ್ ಸ್ಟೇಜಲ್ಲಿದ್ದೀವಿ ಅಂತ ಅನ್ಕೋಬೋದು ಅಂದರೆ, 1 ವರ್ಷ ತನಕನೂ ಯಾವಾಗ ನಮ್ಮ ಒಂದು ಪೀರಿಯಡ್ಸ್ ಏನಾಗುತ್ತೆ ಅದು ಸ್ಟಾಪ್ ಆಗಿರುತ್ತಲ್ಲ, ಆವಾಗ ನಾವು ಮೆನಪಾಸ್ ಅಂತ ಹೇಳಿ ಕರಿಬೋದು. ಇದರ ಒಂದು ಆವ್ರೇಜ್ ಡ್ಯೂರೇಷನ್ ಏನಿದೆ ಅಲ್ಲ, ಇದು ಅಪ್ರಾಕ್ಸಿಮೇಟ್ಲಿ 45 to 51 ಇಯರ್ಸ್ ಅಂತ ಹೇಳಿ ತೊಗೋಬೋದು ಆವ್ರೇಜಾಗಿ. ಸೊ ಇಲ್ಲೇನಾಗುತ್ತೆ ಅಂತ ಅಂದರೆ, ಕಂಪ್ಲೀಟಾಗಿ ನಮ್ಮ ಪೀರಿಯಡ್ಸ್ ಏನಾಗುತ್ತೆ ಇಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಮತ್ತು ಈಸ್ಟ್ರೋಜನ್ ಏನಿದೆ ಅಲ್ಲ, ಇಲ್ಲಿ ಕೂಡ ಕಂಪ್ಲೀಟಾಗಿ ಡಿಕ್ರೀಸ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಒಂದು ಪ್ರೆಗ್ನೆನ್ಸಿ ರೇಟ್ ಏನಿದೆಯಲ್ಲ ತುಂಬಾ ಕಡಿಮೆ ಆಗುತ್ತೆ. ಸೊ ಈ ಒಂದು ಮೆನಪಾಸ್ ಸ್ಟೇಜ್ ಏನಿದೆಯಲ್ಲ, ಇದರಲ್ಲಿ ಫರ್ಟಿಲಿಟಿ ರೇಟ್ ಏನಿದೆಯಲ್ಲ, ಇದು ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಮೆನಪಾಸ್ ಅಲ್ಲಿ ಏನಾಗುತ್ತೆ ಅಂದರೆ, ಮುಖ್ಯವಾಗಿ ನಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ಇಲ್ಲಿ ಆಸ್ಟಿಯೋಪೋರೋಸಿಸ್ ಆಗಿರ್ಬೋದು, ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲಿ ಕಾಣಿಸ್ತಕ್ಕಂತಹ ಒಂದು ಚಾನ್ಸಸ್ ಭಾಳ ಇರುತ್ತೆ. ಏಕೆಂದರೆ ಈ ಒಂದು ಈಸ್ಟ್ರೋಜನ್ ಏನಿದೆ ಅಲ್ಲ, ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಒಂದು ಬೋನ್ ಹೆಲ್ತಿಗಾಗಿರ್ಬೋದು, ಹಾರ್ಟ್ ಹೆಲ್ತಿಗಾಗಿರ್ಬೋದು. ಹಾಗಾಗಿ ನೀವು ಕೇಳಿರ್ಬೋದು, ಯಾವುದೇ ಒಂದು ಮಹಿಳೆಯರಿಗಾಗಿ ಏನಾಗುತ್ತೆ, ಸೊ ಪೀರಿಯಡ್ಸ್ ಟೈಮಲ್ಲಿ ಏನಾಗುತ್ತೆ, ಪೀರಿಯಡ್ಸ್ ಯಾವಾಗ ಆಗ್ತಾ ಇರುತ್ತಲ್ಲ, ಆವಾಗ ಅವರಿಗೆ ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಆಗ್ತಕ್ಕಂಥ ಚಾನ್ಸಸ್. ಸೊ ಹಾಗಾಗಿ ಈ ಒಂದು ಮೆನಪಾಸ್ ಸ್ಟೇಜ್ ಏನಿದೆಯಲ್ಲ, ಇಲ್ಲಿ ರಿಸ್ಕ್ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಈ ಒಂದು ಮೆನಪಾಸ್ ಸ್ಟೇಜಲ್ಲಿ.
ನೆಕ್ಸ್ಟ್ ಸ್ಟೇಜ್ ಬಂದುಬಿಟ್ಟು ಅದು ಪೋಸ್ಟ್ ಮೆನಪಾಸಲ್ ಸ್ಟೇಜ್ ಅಂದ್ಬಿಟ್ಟು. ಸೊ ಈ ಪೋಸ್ಟ್ ಮೆನಪಾಸ್ ಯಾವಾಗ ಆಗುತ್ತೆ ಅಂತಂದರೆ, ಯಾವಾಗ ನಮ್ಮ ಪೀರಿಯಡ್ಸ್ ಏನಿದೆಯಲ್ಲ 1 ವರ್ಷ ತನಕ ಕಂಪ್ಲೀಟಾಗಿ ಯಾವಾಗ ಆಗ್ತಾ ಇರೋದಿಲ್ಲ, ಸ್ಟಾಪ್ ಆಗಿಬಿಟ್ಟಿರುತ್ತೆ, ಅಲ್ಲಿಂದ ನಮ್ಮ ಒಂದು ಲೈಫ್ ಟೈಮ್ ತನಕ ಏನಿದೆಯಲ್ಲ ಇದಕ್ಕೆ ಈ ಒಂದು ಡ್ಯೂರೇಷನ್ಗೆ ಪೋಸ್ಟ್ ಮೆನಪಾಸಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೂಡ ಏನಾಗುತ್ತೆ, ಕಂಪ್ಲೀಟಾಗಿ ನಮ್ಮ ಒಂದು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕಂಪ್ಲೀಟಾಗಿ ಏನಾಗುತ್ತೆ, ಇಲ್ಲಿ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಸೊ ಡಿಕ್ರೀಸ್ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಕೂಡ ಫರ್ಟಿಲಿಟಿ ರೇಟ್ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸಿಮ್ಟಮ್ಸ್ಗಳು ಏನು ಮುಂಚೆ ಹೇಳಿದ್ನಲ್ಲ, ಹಾಟ್ ಫ್ಲ್ಯಾಶಸ್ ಆಗಿರ್ಬೋದು, ನೈಟ್ ಸ್ವೆಟ್ಸ್ ಆಗಿರ್ಬೋದು, ಮತ್ತು ಮೂಡ್ ಸ್ವಿಂಗ್ಸ್ಗಳು ಏನು ಹೇಳಿದ್ನಲ್ಲ ಪ್ರೀವಿಯಸ್ ಆಗಿ, ಇಲ್ಲಿ ಅಷ್ಟೊಂದು ಎಫೆಕ್ಟ್ ಮಾಡೋದಿಲ್ಲ. ಏಕೆಂದರೆ ಇಲ್ಲಿ ಒಂದು ಹಾರ್ಮೋನ್ಸ್ಗಳು ಏನಿರುತ್ತಲ್ಲ ಇಲ್ಲಿ ಆಲ್ಮೋಸ್ಟ್ ಅಡ್ಜಸ್ಟ್ ಆಗೋಗಿರುತ್ತೆ. ಸೊ ಈ ಒಂದು ಪೋಸ್ಟ್ ಮೆನಪಾಸಲ್ ಸ್ಟೇಜಲ್ಲಿ ಕೂಡ ಏನಾಗುತ್ತೆ, ಒಂದು ಹಾರ್ಟ್ ರೇಟ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಕ್ಕಂತಹ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಿದ್ರೆ ಈ ಎಲ್ಲ ಸಿಮ್ಟಮ್ಸ್ಗಳು, ಸ್ಟೇಜಸ್ಗಳು ಏನಿದೆಯಲ್ಲ ಫ್ರೆಂಡ್ಸ್, ಇದನ್ನು ನಾವು ಯೋಗದಲ್ಲಿ ನಾವು ಯೋಗನ ರೆಗ್ಯುಲರ್ ಆಗಿ ನಾವು ಕನ್ಸಿಸ್ಟೆಂಟಾಗಿ ಅಟ್ಲೀಸ್ಟ್ ಮಿನಿಮಮ್ 20 ಮಿನಿಟ್ಸ್ ಆದರೂ ನಾವು ಪ್ರತಿದಿನ ನಾವು ಯೋಗಾಭ್ಯಾಸ ನಾವು ಡೆಫಿನೆಟಾಗಿ ಮಾಡ್ಬೋದು. ಆವಾಗ ಈ ಎಲ್ಲ ಸಿಮ್ಟಮ್ಸ್ಗಳನ್ನು ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು. ಏಕೆಂದರೆ ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಅದು ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ಎಂಟೈರ್ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ, ನಮ್ಮ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಕಾರ್ಟಿಸೋಲ್ ಹಾರ್ಮೋನ್, ಏನು ಸ್ಟ್ರೆಸ್ ಹಾರ್ಮೋನ್ ಇದೆಯಲ್ಲ ಇದು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಸಿಮ್ಟಮ್ಸ್ಗಳು ಏನಿದೆಯಲ್ಲ ಇದು ಪ್ರತಿಯೊಬ್ಬ ಮಹಿಳೆಯರಲ್ಲೂ ವೇರಿಯೇಷನ್ ಆಗ್ಬೋದು. ಈ ಎಲ್ಲ ಸಿಮ್ಟಮ್ಸ್ಗಳು ಕೆಲವು ಮಹಿಳೆಯರಲ್ಲಿ ಕಾಣಿಸ್ಕೋಬೋದು ಅಥವಾ ಕಾಣಿಸ್ಕೊಳ್ದಂಗೂ ಇರ್ಬೋದು. ಇದು ಎಲ್ಲ ಡಿಪೆಂಡ್ ಆಗೋದು ನಮ್ಮ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೇಗಿದೆ, ನಾವು ಮಾನಸಿಕವಾಗಿ ಹೇಗಿದ್ದೀವಿ, ಮತ್ತು ನಮ್ಮ ಒಂದು ಆಹಾರ ಹೇಗಿದೆ, ಇದೆಲ್ಲ ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ವೇರಿ ಆಗುತ್ತೆ. ಸೊ ಮಹಿಳೆಯರಲ್ಲಿ ಏನಾಗುತ್ತೆ, ಇದು ವೇರಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ನಾವು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸೂರ್ಯ ನಮಸ್ಕಾರದಿಂದ ನಾವು ಸ್ಟಾರ್ಟ್ ಮಾಡೋಣ. ಸೊ ಒಂದು ದಿನದಲ್ಲಿ 24 ತಾಸಿರುತ್ತೆ. ಮಹಿಳೆಯರು ಅಟ್ಲೀಸ್ಟ್ ಅರ್ಧ ಗಂಟೆ 30 ಮಿನಿಟ್ಸ್ ಅವರಿಗೆ ಅಂತ ಹೇಳಿ ತಗೊಂಡ್ಬಿಟ್ಟು ಈ ಎಲ್ಲ ಎಕ್ಸಸೈಸ್ಗಳನ್ನು ಮಾಡಿದರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ಜಾಯಿಂಟ್ಸ್ಗಳ ಒಂದು ಪೇನ್ ಏನಿರುತ್ತಲ್ಲ ಅದು ಬರೋದು ಅವಾಯ್ಡ್ ಆಗುತ್ತೆ. ಮತ್ತು ಏನು ಈ ಒಂದು ಮೆನಪಾಸಲ್ ಸಿಮ್ಟಮ್ಸ್ಗಳ ಲಕ್ಷಣಗಳೇನಿದೆಯಲ್ಲ ಅದು ಕೂಡ ನೀವು ಡೆಫಿನೆಟಾಗಿ ಮ್ಯಾನೇಜ್ ಮಾಡ್ಬೋದು. ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಒಂದು ಮಸಲ್ ಮಾಸ್ ಏನಿದೆಯಲ್ಲ ಅದು ಚೆನ್ನಾಗಿ ಬಿಲ್ಡಪ್ ಆಗುತ್ತೆ, ಸ್ಟ್ರೆಂತ್ನಿಂಗ್ ಬರುತ್ತೆ, ಮತ್ತು ಫ್ಯೂಚರಲ್ಲಿ ಜಾಯಿಂಟ್ಸ್ ಪೇನ್ ಏನಿದೆಯಲ್ಲ ಇದು ಬರೋದಿಲ್ಲ. ಸೊ ಬನ್ನಿ ಈಗ ಸೂರ್ಯ ನಮಸ್ಕಾರದಿಂದ ಸ್ಟಾರ್ಟ್ ಮಾಡೋಣ. ಮ್ಯಾಟ್ನ ಈ ಒಂದು ಭಾಗದಲ್ಲಿ ನಿಂತ್ಕೋಬೇಕಾಗುತ್ತೆ. ಮೊದಲನೇದಾಗಿ ಇದರಲ್ಲಿ 12 ಸ್ಟೆಪ್ಸ್ಗಳಿದೆ ಅಂತ ನಿಮಗೆ ಗೊತ್ತೇ ಇದೆ. ಸೂರ್ಯ ನಮಸ್ಕಾರದಲ್ಲಿ 12 ಸ್ಟೆಪ್ಸ್ಗಳಿರುತ್ತೆ. ಮೊದಲನೇದಾಗಿ ಕಾಲುಗಳನ್ನು ಈ ರೀತಿ ಜೋಡಿಸಿರಿ. ನೆಕ್ಸ್ಟು ಇನ್ಹೇಲ್ ಎಕ್ಸೇಲ್ ಮಾಡ್ತಾ ನಮಸ್ಕಾರಾಸನ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಊರ್ಧ್ವಾಸನ और ಉತ್ಥಾನಾಸನ, ಅಷ್ಟೋತ್ಥಾನಾಸನ. ನೆಕ್ಸ್ಟ್ ಪಾದಹಸ್ತಾಸನ. ಎಕ್ಸೇಲ್ ಈ ರೀತಿ ಮಾಡೋಕ್ಕೆ ಕಷ್ಟ ಆದರೆ ನೀವು ಮಂಡಿನ ಈ ರೀತಿ ಬೆಂಡ್ ಮಾಡಿ ನೆಕ್ಸ್ಟು ನಿಮ್ಮ ಹಣೆನ ಈ ರೀತಿ ನಿಮ್ಮ ನೀ ಜಾಯಿಂಟ್ಗೆ ಟಚ್ ಮಾಡಿ. ನೆಕ್ಸ್ಟು ಅಶ್ವಸಂಚಲನ. ಈ ರೀತಿ ಈಗ ನಾನು ರೈಟ್ ಲೆಗ್ ಮುಂದೆ ತೊಗೊಂಬಂದಿದ್ದೀನಿ. ಈ ರೀತಿ ಮಂಡಿನ ಮ್ಯಾಟ್ ಮೇಲೆ ಊದ್ಬಿಟ್ಟು ಇಲ್ಲಿ 90 ಡಿಗ್ರಿ ಇರಬೇಕಾಗುತ್ತೆ. ನಿಮ್ಮ ನೀ ಜಾಯಿಂಟ್ ಮತ್ತು ನಿಮ್ಮ ಆ್ಯಂಕಲ್ ಜಾಯಿಂಟ್ ಒಂದೇ ಲೈನಲ್ಲಿ ಇರಬೇಕಾಗುತ್ತೆ 90 ಡಿಗ್ರಿ. ಓಕೆ, ಇದಕ್ಕೆ ಅಶ್ವ ಸಂಚಲನಾಸನ. ಇಲ್ಲಿ ಇನ್ಹೇಲ್ ಮಾಡ್ತೀವಿ. ನೆಕ್ಸ್ಟ್ ಪರ್ವತಾಸನ. ಇಲ್ಲಿ ಎಕ್ಸೇಲ್ ಮಾಡ್ತಾ ಈ ಒಂದು ಪೊಸಿಷನಿಗೆ ಬರ್ತೀವಿ. ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ, ನೀವು ನಾಭಿನ ನೋಡಬೇಕಾಗತ್ತೆ ಈ ರೀತಿ. ನೆಕ್ಸ್ಟ್ 6th ಅಷ್ಟಾಂಗ ನಮಸ್ಕಾರ. ಇಲ್ಲಿ ಬ್ರೆತ್ ಹೋಲ್ಡ್ ಮಾಡ್ತೀವಿ. ಭುಜಂಗಾಸನ. ಇನ್ಹೇಲ್. ನೆಕ್ಸ್ಟ್ ಮತ್ತೆ ಎಕ್ಸೇಲ್ ಪರ್ವತಾಸನ. ಈಗ ಮುಂಚೆ ಯಾವ ಕಾಲು ಮುಂದೆ ತಂದಿದ್ವಲ್ಲ ಅದರ ಆಪೋಸಿಟ್ ಕಾಲನ್ನ ಮುಂದೆ ತೊಗೊಂಬರ್ಬೇಕು. ಈ ರೀತಿ 90 ಡಿಗ್ರಿ ಇರಬೇಕು. ಓಕೆ, ಸೊ ಈ ರೀತಿನಾದರೂ ಮಾಡ್ಬೋದು, ಅಥವಾ ಮಂಡಿನ ಈ ರೀತಿ ನಿಮ್ಮ ಮ್ಯಾಟಿಗೆ ಈ ರೀತಿ ಪ್ಲೇಸ್ ಮಾಡ್ಬೋದು. ಓಕೆ, ಮುಂದ್ಗಡೆ ನೋಡಿ ಈ ರೀತಿ ಇಲ್ಲಿ ಇನ್ಹೇಲ್ ಮಾಡ್ತೀವಿ, ಉಸಿರನ್ನ ಒಳಗೆ ತೊಗೊತೀವಿ. ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಪಾದ ಹಸ್ತಾಸನ ಈ ರೀತಿ. ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಹಸ್ತೋತ್ಥಾನಾಸನ.
ನಮಸ್ಕಾರಾಸನ ಸಮಸ್ಥಿತಿ. ಸೊ ನೋಡಿದ್ರಲ್ಲ, ತುಂಬಾ ಸಿಂಪಲ್ ಆದಂತಹ ಸ್ಟೆಪ್ಸ್ಗಳಿವು. ಸೊ ಸೂರ್ಯ ನಮಸ್ಕಾರನ ಇದನ್ನು ನೀವು ಎಷ್ಟಾಗುತ್ತೋ ಅಷ್ಟು ನೀವು ಇದನ್ನು ರಿಪೀಟ್ ಮಾಡ್ತಾ ಬನ್ನಿ ಮನೆಯಲ್ಲಿ. ಓಕೆ, ಈಗ ನಾನು 1 ರೌಂಡ್ ತೋರಿಸ್ದೆ, ಇನ್ನೊಂದು ರೌಂಡ್ ತೋರಿಸ್ತೀನಿ. ಫಾಸ್ಟ್ ಫೇಸಲ್ಲಿ ತೋರಿಸ್ತೀನಿ. ಇದು ಮೊದಲನೇದಾಗಿ ನಮಸ್ಕಾರಾಸನ, ಊರ್ಧ್ವಾಸನ और हस्तोत्थानासन, हस्तपाद और पादहस्तासन, ಅಶ್ವಸಂಚಲನ ಹೀಗಾದರೂ ಮಾಡಿಕೊಂಡು ಅಥವಾ ಹೀಗಾದರೂ ಮಾಡಿ. ಇನ್ಹೇಲ್, ನೆಕ್ಸ್ಟ್ ಎಕ್ಸೇಲ್, ಭೂಧರಾಸನ और पर्वतासन, अष्टांग, भुजंग, भूधरासन, ಏಕಪಾದ और ಈ ರೀತಿ ಹಸ್ತಪಾದ, ಊರ್ಧ್ವಾಸನ, ನಮಸ್ಕಾರಾಸನ, ಸಮಸ್ಥಿತಿ. ಓಕೆ, ರಿಲ್ಯಾಕ್ಸ್. ಇಲ್ಲಿ ನಿಮ್ಮ ಹೊಟ್ಟೆ ಮಸಲ್ಸ್ಗಳನ್ನು, ನಿಮ್ಮ ಕೋರ್ ಮಸಲ್ಸ್ಗಳನ್ನು ಎಂಗೇಜ್ ಮಾಡಿ. ಅಂದರೆ ಅದನ್ನು ಸ್ವಲ್ಪ ಒಳಗೆ ಹೇಳ್ಕೊಂಬಿಟ್ಟು ಅದನ್ನು ಎಂಗೇಜ್ ಮಾಡಿದಷ್ಟು ನಿಮಗೆ ನಿಮ್ಮ ಒಂದು ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಈಗ ನಾವು ಕೆಲವು ಯೋಗಾಭ್ಯಾಸನ ಮಾಡೋಣ. ಮೊದಲನೇದಾಗಿ ತಾಡಾಸನ ಅಂತ ಹೇಳ್ಬಿಟ್ಟು 2 ಪಾದಗಳನ್ನು ಈ ರೀತಿ ಜೋಡಿಸಿ ಮೊದಲಿಗೆ. ನೆಕ್ಸ್ಟ್ ಇಂಟರ್ಲಾಕ್ ಮಾಡಿ ಫಿಂಗರ್ಸ್ನ. ಇನ್ಹೇಲ್ ಮಾಡಿ, ಉಸಿರು ಒಳಗೆ ತೊಗೊಳ್ಳಿ. ಕೈಗಳನ್ನು ಲಿಫ್ಟ್ ಮಾಡಿ ಮತ್ತು ನಿಮ್ಮ ಪಾದ ಕೂಡ ಈ ರೀತಿ ಲಿಫ್ಟ್ ಮಾಡಬೇಕು. ಓಕೆ, ಒಂದು ಪಾಯಿಂಟ್ ಕಡೆಗೆ ನೋಡಿ. ಹೊಟ್ಟೆ ಮಸಲ್ಸ್ಗಳನ್ನು ಎಂಗೇಜ್ ಮಾಡಿ, ಕೋರ್ ಮಸಲ್ಸ್. ಹೋಲ್ಡ್ 1 2 3 4 5. ಮತ್ತು ಇನ್ಹೇಲ್ ಮಾಡಿ, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಇದು ಹೇಗೆ ಮೆನಪಾಸಿಗೆ ಹೆಲ್ಪ್ ಮಾಡುತ್ತೆ ಅಂದರೆ, ನಮ್ಮ ಒಂದು ಕಾಫ್ ಮಸಲ್ಸ್ ಆಗಿರ್ಬೋದು, ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ಗಳನ್ನು ಇದು ಸ್ಟ್ರೆಂತ್ನಿಂಗ್ ಮಾಡುತ್ತೆ. ಮತ್ತು ಫ್ಯೂಚರಲ್ಲಿ ನಮಗೆ ಜಾಯಿಂಟ್ ಪೇಯ್ನ್ ಬರಲಿಲ್ಲದಂಗೆ ನೋಡ್ಕೊಳ್ಳುತ್ತೆ ಇದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಅದು ವೃಕ್ಷಾಸನ ಅಂಥೇಳಿ, ಟ್ರೀ ಪೋಸ್. ಇದು ಹೇಗೆ ಮಾಡೋದು ಅಂದರೆ, ಮೊದಲನೇದಾಗಿ 2 ಪಾದಗಳನ್ನು ಈ ರೀತಿ ಜೋಡಿಸಿ ಮತ್ತು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ. ಈಗ ಲೆಫ್ಟ್ ಲೆಗ್ ಮೇಲೆ ಕಂಪ್ಲೀಟಾಗಿ ಬಾಡಿ ಬ್ಯಾಲೆನ್ಸ್ನ ಬಿಡಬೇಕು. ನೆಕ್ಸ್ಟ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ನಮಸ್ಕಾರ ಮಾಡಿಬಿಟ್ಟು ನಿಂತ್ಕೋಬೋದು ಇಲ್ಲಿ, ಅಥವಾ ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಜೋಡಿಸ್ಬೇಕು. ಓಕೆ, ಈ ರೀತಿನಾದರೂ ಮಾಡ್ಬೋದು. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 3 4 5 6 7 8 9 10. ರಿಲ್ಯಾಕ್ಸ್. ಮತ್ತು ನಮಸ್ಕಾರ ಈ ರೀತಿ. ಓಕೆ, ಈಗ ಆಪೋಸಿಟ್ ಲೆಗ್ ಮಾಡೋಣ. ನಿಮಗೆ ಬೇಕಾದರೆ ನೀವು ಗೋಡೆ ವಾಲ್ ಸಪೋರ್ಟ್ ಕೂಡ ತೊಗೋಬೋದು. ನೆಕ್ಸ್ಟು ಈಗ ನಾನು ರೈಟ್ ಲೆಗ್ ಮೇಲೆ ಕಂಪ್ಲೀಟಾಗಿ ನನ್ನ ಬಾಡಿ ಬ್ಯಾಲೆನ್ಸ್ನ ಹಾಕ್ತೀನಿ. ನೆಕ್ಸ್ಟ್ ಈ ರೀತಿ ನಮಸ್ಕಾರ ಮಾಡಿಬಿಟ್ಟದು ನಿಂತ್ಕೊಳ್ಳಿ, ಅಥವಾ ಈ ರೀತಿನಾದರೂ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ವೇರಿಯೇಷನ್, 2 ಕೈಗಳನ್ನು ಜೋಡಿಸ್ಬೋದು ಈ ರೀತಿ. ಹೋಲ್ಡ್ ಮಾಡಿ ಈ ಒಂದು ಪೊಸಿಷನಲ್ಲಿ 1 2 3 4 5 6 7 8 9 10. ರಿಲ್ಯಾಕ್ಸ್. ಓಕೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಪಾದ ಹಸ್ತಾಸನ ಅಂತೇಳಿ. ಇನ್ಹೇಲ್ ಮಾಡಿ 2 ಕೈಗಳನ್ನು ಮೇಲೆತ್ತಿ ಈ ರೀತಿ. ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಉಸಿರು ಹೊರ ಹಾಕ್ತಾ ನಿಮ್ಮ ಪಾದದ ಪಕ್ಕ ಕೈನ ಈ ರೀತಿ ಪ್ಲೇಸ್ ಮಾಡಿ, ನೆಕ್ಸ್ಟ್ ನಿಮ್ಮ ಹಣೆನ ಈ ರೀತಿ ನಿಮ್ಮ ಮಂಡಿಗೆ ಟಚ್ ಮಾಡಬೇಕು. ಹೋಲ್ಡ್ 1 2 3 4 5. ಮತ್ತು ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ನೆಕ್ಸ್ಟ್ ಆಸನ ಮಾಡೋಣ ನಾವು. ಇದು ಕೂತ್ಕೊಂಡು ಮಾಡ್ತಕ್ಕಂಥ ಆಸನ, ಬದ್ಧ ಕೋಣಾಸನ ಅಂಥೇಳಿ. ಈ ರೀತಿ ನಿಮ್ಮ 2 ಪಾದಗಳನ್ನು ಈ ರೀತಿ ಜೋಡಿಸ್ಬೇಕು ಮೊದಲನೇದಾಗಿ. ಓಕೆ, ಜೋಡಿಸ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಪೆಲ್ವಿಕ್ ರೀಜನ್ಗೆ ಈ ರೀತಿ ಪುಲ್ ಮಾಡಿ. ನೆಕ್ಸ್ಟು ಇಂಟರ್ಲಾಕ್ ಮಾಡಿ, ನಿಮ್ಮ ಕೈಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸ್ಟ್ರೈಟ್ ಇರಲಿ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ. ಓಕೆ, 1 2 3 4 5. ಓಕೆ, ರಿಲ್ಯಾಕ್ಸ್. ಈ ಒಂದು ಪೊಸಿಷನಲ್ಲೇ ತಿತ್ಲಿ ಆಸನ ಮಾಡೋಣ, ಬಟರ್ಫ್ಲೈ ಪೋಸ್. ಈ ರೀತಿ
ಮೇಲೆ ಕೆಳಗೆ ಈ ರೀತಿ ಕಾಲುಗಳನ್ನು ಮೂವ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇದು ನಿಮ್ಮ ಜೆನೆಟಲ್ ಏರಿಯಾಸ್ಗೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋವಾಗ ಮಾಡುತ್ತೆ. ಮತ್ತು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ ಏನಿರುತ್ತಲ್ಲ ಅದು ಕೂಡ ಏನಾಗುತ್ತೆ, ಒಂದೊಳ್ಳೆ ಸ್ಟ್ರೆಂಥನಿಂಗ್ ಬರತಕ್ಕಂತಹ ಒಂದು ಆಸನ ಅಂತ ಹೇಳ್ಬೋದು ಇದು. ಓಕೆ, ನೆಕ್ಸ್ಟ್ ಆಸನ ಬಂದುಬಿಟ್ಟು ಪಶ್ಚಿಮೋತ್ತಾನಾಸನ ಅಂತೇಳಿ. ಈ ರೀತಿ ನಿಮ್ಮ 2 ಕಾಲುಗಳನ್ನು ಈ ರೀತಿ ಚಾಚಿ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ. ನೆಕ್ಸ್ಟ್ ನಾವೇನು ಮಾಡಬೇಕು, ಇಲ್ಲಿ 2 ಕೈಗಳನ್ನು ಲಿಫ್ಟ್ ಮಾಡೋಣ. ಇನ್ಹೇಲ್ ಮಾಡೋಣ, ಉಸಿರು ತಗೊಳ್ಳೋಣ ಫಸ್ಟು. ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಉಸಿರು ಹೊರ ಹಾಕ್ತಾ ಏನು ಮಾಡ್ತೀವಿ, ನಾವು ಸ್ಲೋ ಆಗಿ ನಾವು ಮೊದಲಿಗೆ ನಮ್ಮ ಹೊಟ್ಟೆ ಭಾಗನ ಈ ರೀತಿ ಮೊದಲು ಇಲ್ಲಿ ಟಚ್ ಮಾಡಬೇಕು. ಓಕೆ, ನೋಡಿ ಈ ರೀತಿ ಹೊಟ್ಟೆ ಭಾಗ ಮತ್ತು ನಮ್ಮ ಎದೆ ಭಾಗ ಈ ರೀತಿ ಟಚ್ ಮಾಡಬೇಕು. ಓಕೆ, ಈ ರೀತಿ ಮಾಡೋಕ್ಕೆ ಕಷ್ಟ ಆದರೆ ನೀವು ಸ್ವಲ್ಪ ನಿಮ್ಮ ಮಂಡಿನ ಸ್ವಲ್ಪ ಈ ರೀತಿ ಬೆಂಡ್ ಮಾಡಿ, ಬಟ್ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ. ಓಕೆ, ಮತ್ತು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಈ ರೀತಿ ನಿಮ್ಮ ಪಾದಗಳನ್ನು ನಿಮ್ಮ ಕೈಯಿಂದ ಹೋಲ್ಡ್ ಮಾಡಿ ಮತ್ತು ಟಚ್ ಮಾಡಿ ಈ ರೀತಿ. ಓಕೆ, ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ. ಇನ್ಹೇಲ್ ಎಕ್ಸೇಲ್. ಇದರ ಕಂಪ್ಲೀಟ್ ಒಂದು ವೇರಿಯೇಷನ್ ತೋರಿಸ್ತೀನಿ, ಎಕ್ಸಾಕ್ಟ್ ವೇರಿಯೇಷನ್. ಇನ್ಹೇಲ್ ಎಕ್ಸೇಲ್ ಈ ರೀತಿ. ಹೋಲ್ಡ್ 1 2 3 4 5 ಮತ್ತು ಇನ್ಹೇಲ್ ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಸೊ ಇದಾಗಿತ್ತು ಪಶ್ಚಿಮೋತ್ತಾನಾಸನ ಅಂತ ಹೇಳ್ಬಿಟ್ಟು. ಪಾದಗಳನ್ನು ಈ ರೀತಿ ಫೋಲ್ಡ್ ಮಾಡೋಣ, ಈ ರೀತಿ ಮಂಡಿಯಿಂದ ಕೈಗಳಿಂದ ಹೋಲ್ಡ್ ಮಾಡೋಣ ನಮ್ಮ ಪಾದಗಳನ್ನು. ಓಕೆ, ನೆಕ್ಸ್ಟು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ. ಎಕ್ಸೇಲ್ ಮಾಡ್ತಾ ಉಸಿರು ಹೊರ ಹಾಕ್ತಾ ಈ ರೀತಿ ಲಿಫ್ಟ್ ಮಾಡಿ ಹೋಲ್ಡ್ ಮಾಡಿ, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. 1 2 3 4 5 ಮತ್ತು ಇನ್ಹೇಲ್ ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ನೆಕ್ಸ್ಟ್ ಆಸನ ಬಂದುಬಿಟ್ಟು ಬಾಲಾಸನ ಅಂಥೇಳಿ, ಚೈಲ್ಡ್ಸ್ ಪೋಸ್. ಈ ಒಂದು ಪೊಸಿಷನಲ್ಲೇ ಏನು ಮಾಡೋಣ, ಈ ರೀತಿ ನಮ್ಮ ಥೈಸ್ ರೀಜನ್ ಈ ರೀತಿ ಅಗಲ ಮಾಡೋಣ. ಓಕೆ, ನೀ ಜಾಯಿಂಟಿಂದ ಅಗಲ ಮಾಡೋಣ. ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ನಮ್ಮ 2 ಕೈಗಳನ್ನು ಈ ರೀತಿ ಟಚ್ ಮಾಡಿಬಿಟ್ಟು ನಮ್ಮ ಚೆಸ್ಟ್ ಪಾರ್ಟ್ನ ಈ ರೀತಿ ಟಚ್ ಮಾಡೋಣ. ಹೋಲ್ಡ್ 1 2 3 4 5 ಮತ್ತು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ. ಎಕ್ಸೇಲ್ ಮಾಡ್ತಾ ಮತ್ತು ವಾಪಸ್. ನೆಕ್ಸ್ಟ್ ಆಸನ ಮಾಡೋಣ. ಈಗ ಅದರ ಹೆಸರು ಕ್ಯಾಟ್ ಕೌ ಪೋಸ್ ಅಂಥೇಳಿ. ಮೊದಲನೇದಾಗಿ ನಾವು ಈ ಒಂದು ಪೊಸಿಷನಲ್ಲಿ ಬರಬೇಕಾಗುತ್ತೆ. ನಾವು ಮಂಡಿ ಮೇಲೆ ಈ ರೀತಿ ನಮ್ಮ ಹಿಪ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕಾಲುಗಳು ಅಗಲ ಇರಲಿ. ನೆಕ್ಸ್ಟ್ ನಮ್ಮ ಶೋಲ್ಡರ್ ಎಲ್ಲಿರುತ್ತಲ್ಲ, ನಮ್ಮ ಶೋಲ್ಡರ್ ಎಲ್ಲಿರುತ್ತೆ ಅಲ್ಲಿ ನಾವು ನಮ್ಮ ಕೈಗಳನ್ನು 90 ಡಿಗ್ರಿ ರೀತಿ ಪ್ಲೇಸ್ ಮಾಡಬೇಕು. ಓಕೆ, ಈ ಒಂದು ಪೊಸಿಷನಲ್ಲೇ ಯಾಕೆ ಪ್ಲೇಸ್ ಮಾಡಬೇಕು ಅಂದರೆ, ನೋಡಿ ಈ ಕೈನ ಕಂಪ್ಲೀಟಾಗಿ ಎಕ್ಸ್ಟೆಂಡ್ ನಾನು ಮಾಡಿದೆ ಅಂದರೆ ಈ ರೀತಿ ಈ ಒಂದು ಪೊಸಿಷನಲ್ಲಿ ಕ್ಯಾಟ್ ಕೌ ಮಾಡೋದ್ರಿಂದ ಏನು ಯೂಸ್ ಆಗೋಲ್ಲ. ಹಾಗಾಗಿ ನಾವು ನಮ್ಮ ಶೋಲ್ಡರ್ ಡಿಸ್ಟೆನ್ಸ್, ನಮ್ಮ ಶೋಲ್ಡರ್ ಜಾಯಿಂಟ್ ಏನಿದೆ ಅಲ್ಲ, ಸೊ ನಮ್ಮ ಶೋಲ್ಡರ್ ಜಾಯಿಂಟ್ ಎಲ್ಲಿದೆ ಆ ಒಂದು ಪ್ಲೇಸ್ಗೆ 90 ಡಿಗ್ರಿ ಬರಬೇಕು ನಮ್ಮ ಕೈಗಳು. ಈಗ ಸ್ಟಾರ್ಟ್ ಮಾಡೋಣ. ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ, ಮೇಲ್ಗಡೆ ನೋಡಿ. ಈಗ ಉಸಿರು ಬಿಡಿ, ನಮ್ಮ ಗದ್ದೆ ಏನಿದೆಯಲ್ಲ ನಮ್ಮ ಚೆಸ್ಟ್ಗೆ ಈ ರೀತಿ ಬರಬೇಕು. ಮತ್ತು ಇಲ್ಲಿ ಒಂದು ಕರ್ವ್ ಬರಬೇಕು, ನಮ್ಮ ಸ್ಪೈನ್ ಇದೆಂತೆಲ್ಲ ಅಲ್ಲಿ ಕರ್ವ್ ಬರಬೇಕು. ಓಕೆ, ಈ ರೀತಿ. ನೆಕ್ಸ್ಟ್ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ರಿಲ್ಯಾಕ್ಸ್. ಈ ರೀತಿ ನೀವು ಇದನ್ನು 5 to 10 ಟೈಮ್ಸ್ ಇದನ್ನು ರಿಪೀಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಆಸನ ಮಾಡೋಣ. ಈಗ ಅದಕ್ಕಾಗಿ ನಾವು ನಮ್ಮ ಬೆನ್ನಿನ ಮೇಲೆ ಈ ರೀತಿ ಮಲ್ಕೋಬೇಕು. ನೆಕ್ಸ್ಟು ವಿಪರೀತಕರಣಿ ಅಂಥೇಳಿ, ಇದನ್ನು ಹೇಗೆ ಮಾಡೋದು ಅಂದರೆ, ಮೊದಲನೇದಾಗಿ ಉಸಿರು ತಗೊಳ್ಳಿ ಮತ್ತು ಕಾಲುಗಳನ್ನು ಲಿಫ್ಟ್ ಮಾಡಿ ನಮ್ಮ ಹಿಪ್ಸ್ಗಳನ್ನು
ಈ ರೀತಿ ಲಿಫ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಕಾಲುಗಳನ್ನು ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಅಗಲ ಮಾಡೋಣ. ಓಕೆ, ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಬನ್ನೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದು ಸೇತು ಬಂಧಾಸನ ಅಂತೇಳಿ. ಈ ರೀತಿ ಮಂಡಿಯಿಂದ ನಾವು ನಮ್ಮ ಪಾದಗಳನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಮತ್ತು ನಮ್ಮ ಕೈಗಳನ್ನು ಏನಿದೆಯಲ್ಲ, ನಮ್ಮ ಪಾದದ ಡಿಸ್ಟೆನ್ಸ್ ಏನಿದೆಯಲ್ಲ ಅಷ್ಟು ಡಿಸ್ಟೆನ್ಸ್ ಅಷ್ಟು ನಮ್ಮ ಕೈಗಳು ಟಚ್ ಆಗಬೇಕು. ಓಕೆ, ನಮ್ಮ ಪಾದಕ್ಕೆ ಈ ರೀತಿ ಟಚ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ನಾವೇನು ಮಾಡ್ತೀವಿ, ಉಸಿರನ್ನ ಒಳಗೆ ತೊಗೊತೀವಿ ಮತ್ತು ಲಿಫ್ಟ್ ಮಾಡ್ತೀವಿ. ನಮ್ಮ ಹಿಪ್ಸ್ಗಳನ್ನು ಲಿಫ್ಟ್ ಮಾಡ್ತೀವಿ. ನೋಡಿ, ಈ ರೀತಿ ಲಿಫ್ಟ್. ಓಕೆ, ಈ ರೀತಿ ಲಿಫ್ಟ್ ಮಾಡಬೇಕು. ಇದು ಸೇತು ಬಂಧಾಸನ ಅಂತೇಳಿ. ಇದನ್ನು ಈ ರೀತಿ ರಿಪೀಟ್ ಮಾಡ್ತಾ ಹೋಗಿ 3 ಟೈಮ್ಸ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಈ ಒಂದು ಪೊಸಿಷನಲ್ಲೇ ನಿಮ್ಮ ಕಾಲುಗಳನ್ನು ನೀವು ಬೇಕಾದ್ರೆ ಈ ರೀತಿ ಪ್ಲೇಸ್ ಮಾಡಿ ವಿತ್ ಸಪೋರ್ಟ್ ಇದನ್ನು ಈ ರೀತಿ ಲಿಫ್ಟ್ ಮಾಡ್ಬೋದು. ಓಕೆ, ಲಿಫ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ವೇರಿಯೇಷನ್, ನಿಮ್ಮ ಕೈಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡ್ಬೋದು. ಓಕೆ, ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನಲ್ಲಿ. 1 2 3 4 5. ಮತ್ತು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ. ಎಕ್ಸೇಲ್, ಡೌನ್ವರ್ಡ್ಸ್. ಓಕೆ, ಸೊ ಇದಾಗಿತ್ತು ಸೇತು ಬಂಧಾಸನ ಅಂಥೇಳಿ. ಈಗ ನಾವು ಲಾಸ್ಟ್ ಆಸನ ಮಾಡೋಣ. ಓಕೆ, ಇದಕ್ಕೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಅಂದರೆ ಸೂಕ್ತ ಮತ್ಸ್ಯೇಂದ್ರಾಸನ. ಓಕೆ, ಇದನ್ನು ಹೇಗೆ ಮಾಡಬೇಕು, ನಮ್ಮ ಮಂಡಿ ಏನಿದೆ ಅಲ್ಲ, ಸೊ ನಮ್ಮ ಮಂಡಿ ಮೇಲ್ಗಡೆಗೆ ನಮ್ಮ ಪಾದನ ಈ ರೀತಿ ಪ್ಲೇಸ್ ಮಾಡೋಣ. ನೆಕ್ಸ್ಟು ನಮ್ಮ ಕೈಯಿನ ಸಪೋರ್ಟಿಂದ ಏನು ಮಾಡ್ತೀವಿ, ನಾವು ಈ ರೀತಿ ಟ್ವಿಸ್ಟ್ ಮಾಡ್ತೀವಿ. ಓಕೆ, ಈ ರೀತಿ ಟ್ವಿಸ್ಟ್ ಮಾಡೋಣ. ನಮ್ಮ ಅಪೋಸಿಟ್ ನಮ್ಮ ಕೈನ ಈ ರೀತಿ ನಾವು ಎಕ್ಸ್ಟೆಂಡ್ ಮಾಡಬೇಕು, ಅಪೋಸಿಟ್ ಕೈನ, ಮತ್ತು ಈ ಕಡೆ ನೋಡಬೇಕು. ಓಕೆ, ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನಲ್ಲೇ. 1 2 ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. 3 4 5. ಮತ್ತು ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ನೆಕ್ಸ್ಟ್ ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಈಗ ಲೆಫ್ಟ್ ಲೆಗ್ನ ಈ ರೀತಿ ಮಂಡಿಕಿನ ಮೇಲ್ಗಡೆಗೆ, ಓಕೆ, ಈ ಪಾದನ ಪ್ಲೇಸ್ ಮಾಡಿದ್ದೀನಿ. ಕೈ ಸಪೋರ್ಟಿಂದ ಈ ರೀತಿ ಟ್ವಿಸ್ಟ್ ಮಾಡ್ತೀನಿ. ಓಕೆ, ಟ್ವಿಸ್ಟ್ ಮಾಡಿಬಿಟ್ಟು ಅಪೋಸಿಟ್ ಡೈರೆಕ್ಷನ್ ಈ ರೀತಿ ಮಾಡಬೇಕು. ಓಕೆ, ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನಲ್ಲಿ. 1 2 3 4 5. ಮತ್ತು ಇನ್ಹೇಲ್ ಮಾಡಿ, ಎಕ್ಸೇಲ್. ನಾವು ಲಾಸ್ಟಿಗೆ ಶವಾಸನ ಅಭ್ಯಾಸ ಮಾಡ್ಬೋದು. ಈ ರೀತಿ ಕಂಪ್ಲೀಟಾಗಿ ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿಬಿಟ್ಟು ಶೋಲ್ಡರ್ ಡಿಸ್ಟೆನ್ಸ್ಗಿನ ಸ್ವಲ್ಪ ಜಾಸ್ತಿ ಅಗಲ ಮಾಡಿ ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಕಣ್ಗಳನ್ನು ಮುಚ್ಚಿ ಕಂಪ್ಲೀಟಾಗಿ ನಮ್ಮ ಬಾಡಿ ಪಾರ್ಟ್ಸ್ಗಳನ್ನು ನಾವು ಕಂಪ್ಲೀಟಾಗಿ ಲೂಸನ್ ಮಾಡಬೇಕು. ರಿಲ್ಯಾಕ್ಸ್ ಬಿಡ್ವಿ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಈ ಥರ ಒಂದು 1 ಮಿನಿಟ್ ಅಥವಾ 2 ನಿಮಿಷದಷ್ಟು ಈ ರೀತಿ ಶವಾಸನ ಅಭ್ಯಾಸ ಮಾಡಿ. ನೆಕ್ಸ್ಟ್ 2 ಪಾದಗಳನ್ನು ಜೋಡಿಸಿ ಲೆಫ್ಟ್ ಹ್ಯಾಂಡ್ ಸಪೋರ್ಟಿಂದ ರೈಟ್ ಸೈಡ್ ಟರ್ನ್ ಆಗಿ ಈ ರೀತಿ ಎದ್ದೇಳಿ. ಮೆನೋಪಾಸ್ ಸ್ಟೇಜಲ್ಲಿ ಕೆಲವು ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇ ಪ್ರಾಣಾಯಾಮ ಬಂದುಬಿಟ್ಟು ಅದು ಕಪಾಲಭಾತಿ ಅಂಥೇಳಿ. ಅದನ್ನು ಹೇಗೆ ಮಾಡೋದು ಅಂತ ಅಂದರೆ, ಮೊದಲನೇದಾಗಿ ಯಾವುದಾದ್ರೂ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೊಳ್ಳಿ. ಈ ರೀತಿ ಕುತ್ಕೋಬೋದು. ಅದಕ್ಕೆ ಈಸಿ ಪೋಸ್ ಅಂತಾರೆ. ಈ ರೀತಿ ಕುತ್ಕೊಂಡ್ಮೇಲೆ ನಿಮ್ಮ ಬ್ಯಾಕ್ ಸ್ಟ್ರೇಟ್ ಇರಲಿ. ಕೈಗಳನ್ನು ಈ ರೀತಿ ಚಿನ್ನ ಮುದ್ರೆಯಲ್ಲಿ ಹಾಕಿ ಕಣ್ಗಳನ್ನು ಮುಚ್ಚಿ ಇಲ್ಲಿ ಆ್ಯಕ್ಟಿವ್ ಆಗಿ ನಾವು ಉಸಿರನ್ನ ಹೊರ ಹಾಕ್ತೀವಿ ಮತ್ತು ಪಾಸಿವ್ ಆಗಿ ಉಸಿರನ್ನ ಒಳಗೆ ತೊಗೊತೀವಿ. ಸೊ ನೋಡಿ ಹೇಗೆ ಮಾಡೋದು ಅಂತೇಳಿ. ಇನ್ಹೇಲ್ ಮಾಡಿ ಮೂಗಿನ ಮುಖಾಂತರ, ಎಕ್ಸೇಲ್ ಮಾಡ್ತಾ ಹೊಟ್ಟೆನ ಪುಷ್ ಮಾಡ್ತಾ ಎಕ್ಸೇಲ್ ಮಾಡಬೇಕು. ರಿಲ್ಯಾಕ್ಸ್. ಇದರ ಒಂದು ಕಂಪ್ಲೀಟ್ ವಿಡಿಯೋ ನಾನು ಸಪ್ರೇಟ್ ಮಾಡಿದ್ದೀನಿ ಕಪಾಲಭಾತಿ ರಿಲೇಟೆಡ್. ಅದರ ಲಿಂಕ್ ಹಾಕಿರ್ತೀನಿ. ಅದನ್ನು ನೀವು ನೋಡಿಬಿಟ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ.
ಬಿಗಿನರ್ಸ್ ಇದನ್ನು 20 ಸ್ಟ್ರೋಕ್ಸ್ ಮಾಡಿ. ಬಿಗಿನರ್ಸ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋರು ಇದನ್ನು 1 ಮಿನಿಟ್ ತನಕನೂ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಣಾಯಾಮ ಬಂದುಬಿಟ್ಟು ಅದು ಶೀತಲಿ ಪ್ರಾಣಾಯಾಮ ಅಂಥೇಳಿ. ಸೊ ಶೀತಲಿ ಅಂತ ಅಂದ್ರೆ ಇದರ ಹೆಸರಲ್ಲಿದೆ. ಸೊ ಇದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಈ ಒಂದು ಮೆನಪಾಸ್ ಸ್ಟೇಜಲ್ಲಿ ಏನಾಗುತ್ತೆ, ಒಂದು ಹಾಟ್ ಫ್ಲ್ಯಾಶಸ್ ಅಂತ ನಾನು ಏನು ಹೇಳಿದ್ನಲ್ಲ, ಸೊ ಈ ಒಂದು ಹಾಟ್ ಸೆನ್ಸೇಷನ್ ಏನಾಗುತ್ತೆ, ಮೈ ತುಂಬ ಏನು ಒಂದು ಉಷ್ಣತೆ ಏನು ಕ್ರಿಯೇಟ್ ಆಗುತ್ತಲ್ಲ, ಇದರಿಂದ ತಪ್ಪಿಸ್ಲಿಕ್ಕೆ ಈ ಒಂದು ಶೀತಲಿ ಪ್ರಾಣಾಯಾಮದ ಅಭ್ಯಾಸ ನಾವು ಡೆಫಿನೆಟಾಗಿ ಮಾಡ್ಬೋದು. ಅಂತ ಹೇಗೆ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ನಾಲ್ಗೆ ಏನಿದೆಯಲ್ಲ, ನಾವು ಟ್ಯೂಬ್ ಆಕಾರದಲ್ಲಿ ತೊಗೊಂಬರ್ಬೇಕಾಗುತ್ತೆ. ಈ ರೀತಿ ಈ ರೀತಿ ಟ್ಯೂಬ್ ಶೇಪ್ ಮಾಡಿಬಿಟ್ಟು ನಾವು ಬಾಯಿಯ ಮುಖಾಂತರ ಉಸಿರನ್ನ ಒಳಗೆ ತೊಗೊತೀವಿ ಮತ್ತು ಮೂಗಿನ ಮುಖಾಂತರ ಉಸಿರನ್ನ ಹೊರ ಬಿಡ್ತೀವಿ. ಈ ಒಂದು ಪ್ರಾಣಾಯಾಮ ಏನಿದೆಯಲ್ಲ, ಶೀತಲಿ ಪ್ರಾಣಾಯಾಮ ಅಂತಾರೆ ಇದಕ್ಕೆ. ಇದನ್ನು ನೀವು 3 ಟೈಮ್ಸ್ ಮನೇಲಿ ರಿಪೀಟ್ ಮಾಡ್ಬೋದು. ಒಂದು ಸಲ ನಾನು ತೋರಿಸ್ತೀನಿ. ಮೊದಲನೇದಾಗಿ ಕಣ್ಗಳನ್ನು ಮುಚ್ಚಿ ಈ ರೀತಿ ಚಿನ್ನ ಮುದ್ರೆ ಹಾಕಿ ನಾಲ್ಗೆನ ಟ್ಯೂಬ್ ಆಕಾರದಲ್ಲಿ ತೊಗೊಂಡು ಬನ್ನಿ. ಈ ರೀತಿ ಈಗ ಉಸಿರನ್ನ ಒಳಗೆ ತಗೊಳ್ಳಿ ಬಾಯಿಯ ಮುಖಾಂತರ. ಮೂಗಿನ ಮುಖಾಂತರ ಉಸಿರು ಹಾಕಿ ಹೊರ ಹಾಕಿ. ರಿಲ್ಯಾಕ್ಸ್. ಈ ರೀತಿ ನೀವು ಶೀತಲಿ ಪ್ರಾಣಾಯಾಮನ ಇದನ್ನು 3 ಟೈಮ್ಸ್ ರಿಪೀಟ್ ಮಾಡ್ಬೋದು. ಓಕೆ, ಇನ್ನೊಂದು ರೌಂಡ್ ತೋರಿಸ್ತೀನಿ. ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್. ಥರ್ಡ್ ರೌಂಡ್. ರಿಲ್ಯಾಕ್ಸ್. ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಿ. ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ. ಸೊ ಈ ರೀತಿ ನೀವು ಶೀತಲಿ ಪ್ರಾಣಾಯಾಮದ ಅಭ್ಯಾಸ ಮಾಡ್ಬೋದು. ನೀವು ನೋಟಿಸ್ ಮಾಡ್ಬೋದು, ನಿಮಗೆ ಇನ್ಸ್ಟೆಂಟಾಗಿ ಒಂದು ಕೂಲಿಂಗ್ ಎಫೆಕ್ಟ್ ಬರುತ್ತೆ. ಬನ್ನಿ, ಈಗ ನಾವು ವಿಡಿಯೋದ ಕೊನೆ ಪಾರ್ಟಿಗೆ ಹೋಗೋಣ. ನಿಮಗೆ ಕೆಲವು ಡಯಟ್ ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ, ಸೊ ದಟ್ ಈ ಒಂದು ಮೆನಪಾಸ್ ಸ್ಟೇಜಲ್ಲಿ ನಿಮಗೆ ಸಹಾಯ ಆಗ್ಬೋದು. ಮೊದಲನೇದಾಗಿ ನಾವು ನೀರು ಚೆನ್ನಾಗಿ ಕುಡಿಯೋದಿಲ್ಲ. ಸೊ ಮಹಿಳೆಯರು ಏನು ಮಾಡ್ತೀರಾ, ಜಾಸ್ತಿ ಕೆಲಸದ ಒಂದು ಇನ್ವಾಲ್ವ್ಮೆಂಟಲ್ಲಿ ನಾವು ನೀರು ಕುಡಿಯೋದನ್ನೇ ನಾವು ಮರ್ತೋಗ್ತೀವಿ. ಸೊ ಟ್ರೈ ಮಾಡಿ ಮಿನಿಮಮ್ 2 ರಿಂದ 3 ಲೀಟ್ರ್ ಅಷ್ಟಾದರೂ ನೀರು ಕುಡಿಯೋಕ್ಕೆ ನಾವು ಪ್ರಯತ್ನ ಪಡಬೇಕು. ಎರಡನೇ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ನಾವು ಬ್ಯಾಲೆನ್ಸ್ಡ್ ಫುಡ್ನ ತೊಗೋಬೇಕಾಗುತ್ತೆ. ಬ್ಯಾಲೆನ್ಸ್ಡ್ ಫುಡ್ ಅಂತ ಅಂದರೆ ಅದರಲ್ಲಿ ಸಾಕಷ್ಟು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್, ಮಿನರಲ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆಲ್ಲ ಇರ್ತಕ್ಕಂತಹ ಬ್ಯಾಲೆನ್ಸ್ಡ್ ಫುಡ್ನ ನಾವು ಯಾವಾಗ ತೊಗೋತೀವಲ್ಲ, ಆವಾಗ ಈ ಎಲ್ಲ ಸಿಂಟಮ್ಸ್ಗಳನ್ನು ನಾವು ಈಸಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ತರಕಾರಿಗಳನ್ನು, ಹಣ್ಣುಗಳನ್ನು, ಸೀಸ್ನಲ್ ಫ್ರೂಟ್ಸ್ ಏನಿದೆ ಅಲ್ಲ, ಅದನ್ನು ನಾವು ಕಂಪಲ್ಸರಿಯಾಗಿ ನಾವು ತೊಗೋಬೇಕಾಗುತ್ತೆ. ಮತ್ತು ಅದಕ್ಕಿಂತ ಮುಖ್ಯವಾದಂತಹ ಒಂದು ಲಾಸ್ಟ್ ಟಿಪ್ ಏನೇ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂತ ಅಂದರೆ, ನಾವು ಮಹಿಳೆಯರು ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡ್ತೀವಿ, ಎಲ್ಲದಕ್ಕೂ ನಮ್ಮ ಕುಟುಂಬಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಟ್ ಏನು ಮಾಡ್ತೀವಿ, ನಾವು ಎಕ್ಸಸೈಸ್ಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಮಿನಿಮಮ್ ಟ್ರೈ ಮಾಡಿ ನಾವು ಅಟ್ಲೀಸ್ಟ್ 20 to 30 ಮಿನಿಟ್ಸ್ ಅಷ್ಟಾದ್ರೂ ನಾವು ಡೈಲಿ ಎಕ್ಸಸೈಸ್ನ ನಾವು ಮಾಡೋದ್ರಿಂದ ನಮಗೆ ಫ್ಯೂಚರಲ್ಲಿ ನಮಗೆ ಏಜ್ ಆಗ್ತಾ ಏನು ಈ ಒಂದು ಹಾರ್ಮೋನಲ್ ಚೇಂಜಸ್ ಆಗಿಬಿಟ್ಟು ಏನು ಮಂಡಿ ನೋವು ಬರೋದು, ಶೋಲ್ಡರ್ ಪೇನ್ ಏನು ಬರುತ್ತಲ್ಲ, ಜಾಯಿಂಟ್ಸ್ ಪೇನ್ಗಳನ್ನು ನಾವು ಡೆಫಿನೆಟಾಗಿ ನಾವು ಇದರಲ್ಲಿ ಚೇಂಜಸ್ಗಳನ್ನು ಕಾಣ್ತೀವಿ. ಮತ್ತು ನಮಗೆ ಆದಷ್ಟು ಎಲ್ಲ ಸಿಂಟಮ್ಸ್ಗಳು ಕಡಿಮೆ ಕಾಣಿಸ್ಕೋಬೋದು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಕಂಪಲ್ಸರಿ ಎಕ್ಸಸೈಸ್ಗಳನ್ನು ನಾವು ಟ್ರೈ ಮಾಡಬೇಕು. ಮಿನಿಮಮ್ ಸ್ಟ್ರೆಚಿಂಗ್ ಆದರೂ ನಾವು ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ಮೆನಪಾಸ್ ರಿಲೇಟೆಡ್ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.